ಕಿರುಕುಳದಲ್ಲಿ ಉದ್ಯಮಿ ಜೀವ ಆತ್ಮಹತ್ಯೆ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ವಿಚಾರಣೆ ವೇಳೆ ಉದ್ಯಮಿ ಹಾಗೆ ವಕೀಲಿ ಆಗಿದ್ದಂತಹ ಜೀವಾಗೆ ಕಿರುಕುಳವನ್ನ ನೀಡಲಾಗಿತ್ತ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೃತ ಜೀವ ಸೋದರಿ ಸಂಗೀತ ಹೇಳಿಕೆ ಕೊಟ್ಟಿದ್ದಾರೆ, ಆರೋಪ ಮಾಡಿದ್ದಾರೆ. ನಾನು 13 ಪುಟಗಳ ಡೆತ್ ನೋಟ್ ಅನ್ನ ಓದಿದ್ದೇನೆ. 25 ಲಕ್ಷಕ್ಕೆ ಅಧಿಕಾರಿಗಳಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮಹಜರು ವೇಳೆ ಹೊಡೆಯೋದು ಚಿವುಟೋದು ಮಾಡ್ತಾ ಇದ್ರು. ಕಿರುಕುಳದಿಂದ ಜೀವ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪ್ರತಿದಿನ ಒಂದೊಂದು ರೀತಿ ಟಾರ್ಚರ್ ಮಾಡ್ತಾ ಇದ್ರು. ವಿಚಾರಣೆ ವೇಳೆ ನನ್ನ ಸೋದರಿಗೆ ಕಿರುಕುಳ ನೀಡ್ತಾ ಇದ್ರು ಅಂತ ಆರೋಪ ಮಾಡಿದ್ದಾರೆ. ವಕೀಲೆ ಜೀವ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕರಣ ಹೈಕೋರ್ಟ್ಗೆ ಬಂದಿರುವಂಥದ್ದು. ಅವರ ಸಹೋದರಿ ಸಂಗೀತನ ಒಟ್ಟಿಗಿದ್ದಾರೆ. ಮೇಡಮ್, ಅಂದರೆ ಯಾವ ರೀತಿ ಟಾರ್ಚರ್ ಆಗ್ತದೆ? ಪ್ರತಿದಿನ ವಿಚಾರಣೆಯನ್ನು ಮುಗಿಸ್ಕೊಂಡು ಬಂದ ನಂತರ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು ಅನ್ನೋಂಥದ್ದು ಯಾವ ರೀತಿ ಟಾರ್ಚರ್ ಆಗ್ತಾ ಇತ್ತು? ಸರ್, ಪ್ರತಿದಿನ ಒಂದೊಂದು ರೀತಿಯಲ್ಲಿ ಟಾರ್ಚರ್ ಮಾಡಿದ್ದಾರೆ. ನೀವು IG ಹೋಗಿ DIGಗೆ ಹೋಗಿ ಯಾವ ಕೋರ್ಟ್ ಆದರೆ ಏನು, ನಾನೇನು ರಿಪೋರ್ಟ್ ಹಾಕ್ತೀನೋ ಅದೇ ರಿಪೋರ್ಟು, ನೀವು ಕೊಡೋದೆಲ್ಲ ಇನ್ಫಾರ್ಮೇಷನ್ ಅಷ್ಟೇ, ನಾನೇನು ಡಾಕ್ಯುಮೆಂಟ್ ಹಾಕ್ತೀನೋ ಅದೇ ಡಾಕ್ಯುಮೆಂಟು ಅಂತ ಹೇಳ್ತಿದ್ರು. ಆಯಿತು ಮೇಡಮ್, ನೀವೇನು ಹಾಕ್ತಿರೋ ಹಾಕಿ, ನಮ್ಮ ಕೋರ್ಟಲ್ಲಿ ನಾವೇನು ಪ್ರೊಡ್ಯೂಸ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ಗೆ ಕೋಆಪ್ರೇಟ್ ಮಾಡ್ತೀವಿ, ಅದಕ್ಕೆ ರಿಲೇಟೆಡ್ ಏನಿದೆ ಅಂತ ಕೇಳಿ ಅಂತ ಹೇಳಿದ್ದಾರೆ. 13 ಪುಟಗಳ ಡೆತ್ ನೋಟ್ ಏನು ಬರೆದಿದ್ರು, ಆ ಡೆತ್ ನೋಟ್ ನೀವು ಓದಿದ್ದೀರಾ? ಅದರಲ್ಲಿ ಏನು ನಾನು ಓದಿದ್ದೀನಿ, ಬಟ್ ನನಗೆ ಪೂರ್ತಿ ಅಷ್ಟು ಸ್ಪೆಸಿಫಿಕ್ಕಾಗಿ ಹೇಳಕ್ಕೆ ಗೊತ್ತಾಗ್ತಿಲ್ಲ. ಒಂದೊಂದು ದಿನದ್ದು, ಒಂದೊಂದು ಕ್ಷಣದ್ದು, ಒಂದೊಂದು ಟೈಮಲ್ಲೂ ಬರೆದು ಸೈನ್ ಮಾಡಿ ಆಗ್ತಿದ್ದಲ್ಲ ಸರ್. ಅಂದರೆ ಲಾಸ್ಟ್ ಡೇ ಬರ್ದಿದ್ದಲ್ಲ, ಅಂದರೆ ಒಂಥರ ಪ್ರತಿದಿನ ಹೋದಾಗೂ ಡೈರಿ ಥರ ಬರೆದಿಡ್ತಾ ಇದ್ರು ಅನ್ನುವಂಥದ್ದು? ಇಲ್ಲ ಸರ್, ಅವಳು ಹರಾಸ್ಮೆಂಟ್ ಆಗ್ತಿದ್ದಿದ್ದನ್ನ ಇಂಟಿಮೇಟ್ ಮಾಡ್ತಿದ್ದಾಗ ನಾವು ಅಫಿಡವಿಟ್ ಮಾಡಲಿಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲೇ ಹಾಕೋಣ ಅಫಿಡವಿಟ್ ಈ ಸತಿ. ಯಾಕಂದರೆ ಆ ವರ್ಡಿಂಗ್ಸ್ಗಳು ಅವರು ಉಪಯೋಗಿಸಿದಂಥ ವರ್ಡ್ಗಳನ್ನ ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಫೈಲ್ ಮಾಡೋದು ಬೇಡ, ಹಾಗೆ ಫೈಲ್ ಮಾಡೋಣ ಅಂತ ಹೇಳ್ತಿದ್ವಿ. ಒಮ್ಮೊಮ್ಮೆ ಒಂದೊಂದು ಥರ ಹೊಡಿಯೋದು, ಗಿಂಡಿ ಇದು ಮಾಡೋದು, ಇನ್ವೆಸ್ಟಿಗೇಷನ್ಗೆ ಅಂತ ಸ್ಪಾಟ್ ವಿಸಿಟಿಗೆ ಕರ್ಕೊಂಡು ಹೋಗುವಾಗ ಗಿಲ್ಲೋದು, ಈ ಥರ. ಹಣಕ್ಕೆ ಬೇಡಿಕೆ ಇಟ್ಟದು ಅಂದರೆ ಎಷ್ಟು ಬೇಡಿಕೆ ಇಟ್ಟಿದ್ರು? 25 ಲಕ್ಷಕ್ಕೆ ಇಟ್ಟಿದ್ರು ಸರ್. ಅದನ್ನು ನನಗೆ ಅವಳು ಇಂಟಿಮೇಟ್ ಮಾಡಿದ್ಲು. ನಾನು ಇದ್ರ ಬಗ್ಗೆ ನಮ್ಮ ಸೀನಿಯರ್ ಹತ್ರ ಮಾತಾಡಿ ನಾವು ಇದು ಮಾಡೋಣ, ಏನಕ್ಕೆ ಕೊಡಬೇಕು, ಎಂಟೈರ್ ಡಾಕ್ಯುಮೆಂಟ್ ರೆಕಾರ್ಡ್ ಇದೆ. ಬೋವಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ₹1 ನಮಗೆ ದುಡ್ಡು ಬಂದಿಲ್ಲ, ಬಂದಿದ್ದರೆ ನಾವು ಕೊಡ್ಬೋದು, ಬಂದೇ ಇಲ್ಲ ₹1, ಲೆಟ್ ದೆಮ್ ಪ್ರೂವ್. ಅಲಿಗೇಷನ್ ಇರೋದು ಒಂದು 7-8 ಕೋಟಿ ರೂಪಾಯಿ ಹಣ ಇವರ ಅಕೌಂಟ್ಗೆ ಹೋಗಿದೆ. ಸರ್, ಡಾಕ್ಯುಮೆಂಟ್ಸ್ ಹೇಳಬೇಕಲ್ವ ಸರ್, ಡಾಕ್ಯುಮೆಂಟ್ ಹೇಳಿದ್ರೆ ತಾನೇ ನಾವು ಇದು ಮಾಡೋಕ್ಕಾಗೋದು. ಈ ಹಗರಣದ ರೂವಾರಿ ನಾಗರಾಜಯ್ಯ ಇರೋದ್ರಿಂದ ನಾಗರಾಜಯ್ಯ ಪರಿಚಯನೇ ಇಲ್ಲ ನಿಮಗೆ? ಸರ್, ಅವರು ನಮಗೆ ಪರಿಚಯ ಇಲ್ಲ ಸರ್. ನಾವು 2016 ಬಾಡಿಗೆಗಿದ್ದಷ್ಟೇ. ಬಾಡಿಗೆಗಿದ್ದವರೆಲ್ಲ ಇಲ್ಲಿವರೆಗೂ 7-8 ಮನೆಯಲ್ಲಿ ನಾವು ಬಾಡಿಗೆಗಿದ್ದೀವಿ. 8 ಮನೆಯವರು ಏನೇ ಮಾಡಿದ್ರು ನಮ್ಮ ಮೇಲೆ ಅಲಿಗೇಷನ್ ಮಾಡಿದ್ರೆ ಸರಿಯಾಗುತ್ತಾ? 8 ಮನೆ ಓನರು ಇವತ್ತು ಬನಶಂಕರಿ ಮನೇನು ಇದು ಮಾಡಿದ್ದೀರಾ. ಈಗ ನಾವು ಹೋಗಿ ಹೇಳಬೇಕು, ಓನರ್ ರಿಕ್ವೆಸ್ಟ್ ಮಾಡಬೇಕು, ನಾನು ಸಿಂಗಲ್ ಇರೋದ್ರಿಂದ. ಅವರು ಓನರೇ ಬೇರೆಯವರು, ತಮಿಳ್ನಾಡವರು. ಅವ್ರ ಮನೇನ ನೀವು ನಾಗರಾಜಪ್ಪನ ಮನೆ ಅಂದರೆ ಅವ್ರು ನಮ್ಮನ್ನು ಹೆಂಗೆ ಇದು ಮಾಡ್ತಾರೆ? ಸುಳ್ಳು ಅಲಿಗೇಷನ್ಸ್ ಎಷ್ಟು? ಪೀಣ್ಯ ಯಾವುದು? ಪೀಣ್ಯದಲ್ಲಿ ಇಂಡಸ್ಟ್ರಿಯಲ್ಲಿತ್ತು ನಮ್ಮದು, ಯಾವುದು ದನದ ಕೊಟ್ಟಿಗೆ? ಇಲ್ಲದೇ ಇರೋ ಆರೋಪಗಳು ಬೇಡ. ಏನಿದೆಯೋ ನ್ಯಾಯಾಲಯಕ್ಕೆ ಕೊಡ್ತೀವಿ, ನ್ಯಾಯಾಲಯ ಮೂಲಕವೇ ನಮಗೆ ನ್ಯಾಯ ಸಿಗಲಿ. ಹೈಕೋರ್ಟ್ ಮೆಟ್ಲೇರಿದ್ರೆ ಹೈಕೋರ್ಟಿಂದ ಸರಿಯಾದ ಆದೇಶ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ವಿಶ್ವಾಸ ಇದೆ. ನಮ್ಗೆ ಹೈಕೋರ್ಟಲ್ಲಿ ನ್ಯಾಯ ಸಿಗುತ್ತೆ, ನಾವು ಅಲ್ಲಿಂದ ನ್ಯಾಯ ತಗೊಳ್ತೀವಿ. ಕ್ಯಾಮರಾಮನ್ ಸಂತೋಷ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.